ಮೈಸೂರಿನಲ್ಲಿ ರಸ್ತೆಗೆ ಹೆಸರಿಡುವಂಥ ವಿಚಾರ ಭಾಳಷ್ಟು ಚರ್ಚೆ ಆಗ್ತಾ ಇದೆ. ತಮ್ಮ ನಿಲುವು ಏನಿದೆ ಇದ್ರ ವಿಚಾರವಾಗಿ? ಇಷ್ಟಕ್ಕೂ ರಸ್ತೆಗೆ ಹೆಸರಿಡಬೇಕು ಅಂತ ಸಿದ್ದರಾಮಯ್ಯನೂ ಕೇಳಿಲ್ಲ, ಅವ್ರ ಅರ್ಜಿನೂ ಹಾಕೊಂಡಿಲ್ಲ, ಅದ್ರ ಬಾಯ್ಕಿನೂ ಇರಲ್ಲ. ಮತ್ತು ಅನಾವಶ್ಯಕವಾಗಿ ಯಾಕೆ ಸುದ್ದಿ ಆಯಿತು ಅಂತ ನನಗೆ ಗೊತ್ತಿಲ್ಲ. ಸಾಮಾನ್ಯವಾಗಿ ಸ್ಥಳೀಯ ಆಡಳಿತ ಪ್ರತಿಯೊಬ್ಬರ ಸೇವೆಯನ್ನು ಪರಿಗಣಿಸಿ ಈ ರಸ್ತೆಗೋ ಒಂದು ಸರ್ಕಲ್ಗೋ ಅವ್ರು ಹೆಸರಿಡಬೇಕು ಅಂತ ಬಯಕೆ ಮಾಡ್ತಾರೆ. ಅವ್ರು ಲೋಕಲ್ ಡಿಸಿಷನ್ನು, ಅವ್ರು ಯಾರು ಅರ್ಜಿ ಹಾಕೊಂಡು ನಾನು ಹೆಸರಿಡಿ ಅಂತ ನನಗೆ ಗೊತ್ತಿರೋಂಗೆ ಯಾರೂ ಹೇಳಿಲ್ಲ. ಬೇಕಾದಷ್ಟು ಅವ್ರ ಹೆಸರಿದೆ, ಯಾರೂ ಹೇಳಿಲ್ಲ. ಆಯಾ ಕಾಲದಲ್ಲಿ ಸ್ಥಳೀಯ ಸಂಸ್ಥೆ ಅಥವಾ ಸರ್ಕಾರನೂ ಮಾಡಿದೆ. ಆದರೆ ಅಲ್ಲಿ ಬೇರೆಯವ್ರ ಹೆಸರಿದೆ ಅಂತ ಹೇಳಿದಾಗ ಒಂದು ಹೆಸರಿದ್ದು ಇನ್ನೊಬ್ಬರ ಹೆಸರು ಮಾಡಬೇಕು ಅಂತ ಪ್ರಯತ್ನ ಮಾಡಿ ಸರ್, ಅದು ಅಗತ್ಯ ಇಲ್ಲ. ಮತ್ತು ಸಿದ್ದರಾಮಯ್ಯ ಅಷ್ಟಕ್ಕೊಂದು ಅವ್ರು ಹೆಸರಿಟ್ಕೊಂಡು ಸಿದ್ದರಾಮಯ್ಯ ಅಂತ ಗುರ್ಸ್ಬೇಕೆ? ಸುಮ್ಮನೆ ಲೋಕಲ್ ಆಗಿ ಹರೀಶ್ ಗೌಡ್ರು ಹೇಳ್ತಾ ಇರುವಂಥದ್ದು ದೇವಸ್ಥಾನದ ಸರ್ಕಲ್ನಿಂದ ರಾಯಲ್ ಹಿಲ್ ಸರ್ಕಲ್ವರೆಗೂ ಯಾವುದೇ ಹೆಸರಿಲ್ಲ, ಅಲ್ಲಿಗೆ ನಾವು ಸಿದ್ದರಾಮಯ್ಯ ಹೆಸರಿಡ್ತೀವಿ ಅಂತ ಹೇಳ್ತಾ ಇರೋದು. ಅದು ಸ್ಥಳೀಯ ಸಂಸ್ಥೆ ಬಿಟ್ಟಿದ್ದು, ಅದು ಸ್ಥಳೀಯ ಆಡಳಿತಕ್ಕೆ ಬಿಟ್ಟಿದ್ದು. ನೀವು ಕೂಡ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಆಗಿದ್ರೆ ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಪಟ್ಟಿದ್ದಾರೆ ಆಗಲೇಬೇಕು ಅನ್ನೋ ಇದು ಪಟ್ಟಿನ ಪ್ರಶ್ನೆ ಬರಲ್ಲ, ಸ್ಥಳೀಯ ಆಡಳಿತ ತೀರ್ಮಾನಕ್ಕೆ ಬಿಟ್ಟಿದ್ದು. ಸರ್, ಈಗ ಸಿಎಂ ಬದಲಾವಣೆ ವಿಚಾರ ಚರ್ಚೆ ಆಗ್ತಿರೋ ಬೆನ್ನಲ್ಲೇ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಕರೆಯಲಾಗಿದೆ. ಏನೋ ಶಕ್ತಿ ಪ್ರದರ್ಶನ ಸರ್ ಅದಕ್ಕೂ ಇದಕ್ಕೂ ಸಂಬಂಧ. ಇಲ್ಲಿ ಬೆಳಗಾಮಲ್ಲಿ 100 ವರ್ಷದ ಇದು ಸಮಾವೇಶ ಮಾಡಬೇಕಾಯ್ತು, ಅದು ಮಾಡೋಕ್ಕಾಗಲಿಲ್ಲ. ಅದಕ್ಕೆ 21ನೇ ತಾರೀಕು ಮಾಡಬೇಕು ಅಂತ ಟೈಮ್ ನಿಗದಿ ಮಾಡಿದ್ದಾರೆ. ಅದಕ್ಕೆ ಎಲ್ಲ ಕರೆಸ್ತೀವಿ. ಕುರ್ಚಿ ಖಾಲಿ ಇಲ್ಲ. ಸಿದ್ದರಾಮಯ್ಯರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಾಯಿದ್ದಾರೆ, ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿತದೆ. ಕೂಗಾಟ ಚರ್ಚೆ ಇಲ್ವಲ್ಲ. ಯಾವ ಕಾರ್ಯಕರ್ತರ ಬೆಂಬಲನೂ ಬೇಡ, ಶಾಸಕರುಗಳ ಬೆಂಬಲನೂ ಬೇಡ, ಪಕ್ಷದ ಬೆಂಬಲ ಇದೆ, ಹೈಕಮಾಂಡ್ ಬೆಂಬಲ ಇದೆ ಅಂತಾರಲ್ಲ, ಏನ ಮಾತನಾಡ್ತಾರೆ? ಇಡೀ ಕಾಂಗ್ರೆಸ್ಗೆ ಹೈಕಮಾಂಡೇ ಬೆಂಬಲವಾಗಿ ನಿಂತಿರೋದು. ಹೈಕಮಾಂಡು ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿರುತ್ತೆ. ಅವ್ರು ಹೇಳಿದ್ರಲ್ಲಿ ಸತ್ಯ ಇದೆ. ಇಡೀ ಕಾಂಗ್ರೆಸ್ ಹೈಕಮಾಂಡು ಪ್ರತಿಯೊಬ್ಬ ಕಾಂಗ್ರೆಸ್ನ ಕಾರ್ಯಕರ್ತನ ಪರವಾಗಿರುತ್ತೆ. ಅವರನ್ನು ಸೇರಿಸಿ, ನನ್ನನ್ನು ಸೇರಿಸಿ, ಸಿದ್ದರಾಮಯ್ಯ ಸೇರಿಸಿ ಎಲ್ಲ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರ ಪರವಾಗಿ ಹೈಕಮಾಂಡ್ ಇರೋದು. ಅಂತಿಮವಾಗಿ ಹೈಕಮಾಂಡು ಏನು ಹೇಳ್ತದೆ ಅದರ ಪ್ರಕಾರನೇ ಕಾಂಗ್ರೆಸ್ ಕಾರ್ಯಕ್ರಮ ನಡೆಯೋದು. ಈಗ ಮುಖ್ಯಮಂತ್ರಿಯಾಗಿ ಕುರ್ಚಿಯಲ್ಲಿ ಇದ್ದಾರಲ್ವಾ, ಆ ಕುರ್ಚಿ ಮುಂದುವರಿಯುತ್ತೆ. ಕುರ್ಚಿಯಲ್ಲಿ ಯಾರು ಇರ್ತಾರೆ? ಅವ್ರು ಇದ್ದಾರಲ್ಲ, ಮುಂದುವರಿತಾರಲ್ಲ. ಯಾಕೆ ಈಗ ಹಲವು ದಿನಗಳಿಂದ ಈ ಒಂದು ವಿಚಾರದಲ್ಲಿ ಆ ಕುರ್ಚಿ ವಿಷಯ ಚರ್ಚೆನೇ ಆಗಿಲ್ವಲ್ಲ, ಅನಾವಶ್ಯಕ ಸುದ್ದಿ ಆಗ್ತಿದ್ದಾವೇನ, ಕುರ್ಚಿ ವಿಷಯನೇ ಚರ್ಚೆ ಆಗಿಲ್ವಲ್ಲ. ಒಂದು ಕಡೆ ವಿಜೇಂದ್ರ ಅವರು ಬಜೆಟ್ ನಂತರ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ಅಂತ ಹೇಳಿಕೆ ಅವ್ರು ಕಾಂಗ್ರೆಸ್ ಹೈಕಮಾಂಡ. ವಿಜೇಂದ್ರ ಈಸ್ ಕಾಂಗ್ರೆಸ್ ಹೈಕಮಾಂಡ್. ಮತ್ತೆ ಅಲ್ಲ, ಕಾಂಗ್ರೆಸ್ನಲ್ಲಿ ಎಲ್ಲ ಲೀಡರ್ಗಳು ಹೊರಗಡೆ ಬಂದು ಒಬ್ರಿಗೊಬ್ರು ಮಾತಾಡೋಂಥ ಜಾಸ್ತಿ ಆಗಿದೆ ಈ ವಿಚಾರದಲ್ಲಿ. ಏನೂ ಮಾತಾಡಿಲ್ಲ. ಈಗ ಒಂದು ಕಡೆ ಸೇರ್ಕೊಂಡು ಊಟ ಮಾಡಿದ್ದು ಏನದು ಅಪರಾಧನಾ? ಒಟ್ಟಿಗೆ ಸೇರೋಣ ಅಂದರೆ ಅದೇನು ಗುಂಪುಗಾರಿಕೆನಾ? ಆ ಥರದ್ದು ಏನೂ ಇಲ್ಲ ಕಾಂಗ್ರೆಸ್ನಲ್ಲಿ. ನಥಿಂಗ್. ಕಾಂಗ್ರೆಸ್ ಈಸ್ ಒನ್, ಕಾಂಗ್ರೆಸ್ ಈಸ್ ಯುನೈಟೆಡ್. ತಡೆ ಏನು ಕೊಟ್ಟಿಲ್ಲ. ಸುರ್ಜೇವಾಲವರು ನಾಳೆ ಬರ್ತಾ ಇದ್ದಾರೆ. ವ್ಯಾಪಕ ಚರ್ಚೆ ಮಾಡಿಬಿಟ್ಟು ಕಾರ್ಯಕ್ರಮ ಮಾಡೋದಕ್ಕೆ ಎಲ್ಲ ಸೇರಿ ಚರ್ಚೆ ಮಾಡೋದು ಬಿಟ್ಟರೆ ತಡೆ ಏನು ಕೊಟ್ಟಿಲ್ವಲ್ಲ. ನಿಲ್ಲಿಸ್ಬಿಡಿ ಅಂತ ಏನು ಹೇಳಿಲ್ಲ. ಈ ಊಟ ಮಾಡೋರು ಈಗ ಬೆಳಿಗ್ಗೆ ತಿಂಡಿ ತಿಂದು ಈಗ ಮಧ್ಯಾಹ್ನ ಊಟಕ್ಕೆ ಹೋಗ್ಬೇಕು. ಬೈ ಚಾನ್ಸ್ ಅದಕ್ಕೆ ಅನಾವಶ್ಯಕವಾಗಿ ಇಲ್ಲದೇ ಅರ್ಥ ಕಲ್ಪಿಸ್ಬೇಕಾದ್ರೆ ಅಗತ್ಯ ಇಲ್ಲ. ಆ ಥರದ ಯಾವ ಬೆಳವಣಿಗೆನೂ ಇಲ್ಲ. ಕುರ್ಚಿ ವಿಷಯ ಚರ್ಚೆನೂ ಇಲ್ಲ, ಕುರ್ಚಿ ಖಾಲಿನೂ ಇಲ್ಲ. ಅನಾವಶ್ಯಕವಾಗಿ ಚರ್ಚೆಗಳಿವೆ. ಸಾಕಷ್ಟು ಡಿನ್ನರ್ ಎಲ್ಲ ನಡೆದಿದೆ ಡಾಕ್ಟರ್, ಚರ್ಚೆಗಳಾಗಲಿಲ್ಲ. ಆದರೆ ಒಳ್ಳೆ DK ಶಿವಕುಮಾರ್ ಇದ್ದ ಸಂದರ್ಭದಲ್ಲಿ ನಡೆದಂತಹ ಡಿನ್ನರ್ ಸಾಕಷ್ಟು ಚರ್ಚೆಗಳಾಗ್ತಾ ಇರುವಂಥದ್ದು. ಅವರು ಇದ್ದಾಗೂ ಡಿನ್ನರ್ ನಡೀತದೆ, ಇಲ್ಲದೇ ಇದ್ದಾಗೂ ಡಿನ್ನರ್ ನಡೀತದೆ. ಅದಕ್ಕೆ ರಾಜಕೀಯ ಅರ್ಥ ಕಲ್ಪಿಸಬೇಕಾದ ಅಗತ್ಯ ಇಲ್ಲ. ಇತ್ತೀಚೆಗೆ ಅವರು ಹೋಮ ಹವನ ಎಲ್ಲ ಕಡೆ ಸಾಕಷ್ಟು ಭಾಗಿಯಾಗ್ತಾ ಇದ್ದಾರೆ. ಎಲ್ಲ ಅವರು ಧಾರ್ಮಿಕವಾಗಿ ಅಪಾರ ನಂಬಿಕೆ ಇಟ್ಕೊಂಡಿರೋರು. ಸಂವಿಧಾನದಲ್ಲಿ ಅವ್ರಿಗೆ ಸ್ವತಂತ್ರ ಇದೆ, ಪ್ರತಿಯೊಬ್ಬರಿಗೂ ಸ್ವತಂತ್ರ. ಯಾಕಂದರೆ DK ಶಿವಕುಮಾರ್ ಅವ್ರಿಗೂ ಇದೆ, ಅವ್ರು ನಂಬಿಕೆ ಇಟ್ಕೊಂಡಿದ್ದಾರೆ. ಅವರು ಧಾರ್ಮಿಕ ಆಚಾರ ವಿಚಾರಗಳು ಮುಕ್ತವಾಗಿರುವಾಗ ಅದನ್ನು ಪ್ರಶ್ನೆ ಯಾಕೆ ಮಾಡ್ತೀರಿ? ನಾನು ಕೂಡ ಮುಖ್ಯಮಂತ್ರಿ ಆಗ್ತಿರುವಂತಹ ನಂಬಿಕೆ ಭಾಳಷ್ಟಿದೆ ಅವರಿಗೆ.
ಈ 2.5 ವರ್ಷ ಆದ ನಂತರದಲ್ಲಿ? ಅಧಿಕಾರಕ್ಕೆ ಬಂದವ್ರಿಗೆ ಎಲ್ರಿಗೂ ಅಧಿಕಾರ ಬೇಕು ಅನ್ನೋ ಬಯಕೆ ಇರ್ತದೆ, ಯಾರೂ ಸನ್ಯಾಸಿ ಇರಲ್ಲ. ನಿಮಗೂ ಇದೆ ಡಾಕ್ಟರ್, ಹಾ? ಸಿಎಂ ಆಗತ್ತೆ ನಿಮಗೂ ಇದೆ ಅಂತ? ನನಗೆ ಜನಗಳಿಗೆ ಒಳ್ಳೇದಾದ್ರೆ ಸಾಕು, ದೇಶಕ್ಕೆ ಒಳ್ಳೇದಾದ್ರೆ ಸಾಕು, ಸಂವಿಧಾನದ ಆಶಯಗಳು ಜಾರಿಯಾದ್ರೆ ಸಾಕು ಅನ್ನೋದು ಬಯಕೆ. ಅಲ್ಲ, ಸೇಮ್ ರೇಸಲ್ಲಿ ನೀವು ಹಾ? ಇದ್ದೀರಾ ಅಂತ? ನೀವು ಇದ್ದೀರಿ. ತಮ್ಮ ಹೆಸರು ರೇಸೇ ಇಲ್ವಲ್ಲ, ರೇಸೇ ಇಲ್ದಿದ್ಮೇಲೆ ಇನ್ನಿರೋದಿಲ್ಲ ಬಂತು. ಎಲ್ಲ ಕೆಲವರು ಯಾಕಂದ್ರೆ ನೆಕ್ಸ್ಟ್ 28 ನಾನು ಆಗ್ತೀನಿ ಅಂತಾರೆ. ನಾನು ಆಗ್ತೀನಿ ಅಂತ ಜಾರಕಿಹೊಳಿ ಹೇಳ್ತಾರೆ, ಅವರೆಲ್ಲ. ಜಾರಕಿಹೊಳಿ ಅವರು. ಅದು ನನಗೆ ಗೊತ್ತಿಲ್ಲ. ಡಾಕ್ಟರ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.